ಎಷ್ಟೋ ಕೆಲಸ ಇದೆ ಅಪ್ಪ. ಏನು ಮಾಡೋದು, ಈ ಮಣ್ಣಿನ ಕೆಲಸ ಇನ್ನೂ ಮುಗ್ದಿಲ್ಲ. ನನಗಂತೂ ಸ್ವಂತ ನೋವು ಬಂತು ಕೆಲಸ ಮಾಡಿ ಈ ಮಣ್ಣಿಂದು. ಅಜ್ಜಿ 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 ಏನು ಮಾಡ್ತಾ ಇದ್ದೀಯ ಅಜ್ಜಿ? ನಾನು ಮಣ್ಣನ್ನ ಈ ಬೆಳೆಗೆ ಮಣ್ಣನ್ನು ರೆಡಿ ಮಾಡ್ತಾ ಇದ್ದೀನಪ್ಪ. ಯಾಕೆ ಅಜ್ಜಿ, ನಾವೇನು ಮಣ್ಣು ತಿಂತೀವಾ? ಇಲ್ಲ ಮಮ್ಮಿ, ಇಲ್ಲ ಚೋಟು, ನಾವು ಈ ಮಣ್ಣಿಂದ ಬೆಳೆಗಳನ್ನ ಬೆಳಿತೀವಿ. ಹಣ್ಣು, ತರಕಾರಿ, ಸೊಪ್ಪು ಎಲ್ಲನೂ ಬೆಳಿತೀವಿ. ಆ ಬೆಳೆದಿರೋ ಅಂತ ಇದರಲ್ಲಿ ನಮಗೆ ಊಟ ಎಲ್ಲ ಸಿಗುತ್ತೆ ಚೋಟು. ಅತ್ತೆ, ಅಮ್ಮ 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 ಹೇಳು ಚೋಟು. ಅಮ್ಮ, ಅಜ್ಜಿ ಹೇಳಿದ್ರು ಮಣ್ಣು ನಮಗೆ ಊಟ ಕೊಡುತ್ತೆ ಅಂತೆ. ಹೌದು ಚೋಟು, ನಾವು ತರಕಾರಿ, ಹಣ್ಣು, ಸೊಪ್ಪು ಪ್ರತಿಯೊಂದು ನಾವು ಮಣ್ಣಲ್ಲೇ ಬೆಳೆಯೋದು. ನೀರಿನ ಪ್ರತಿಯೊಂದು ಹನಿನೂ ಸಹ ಮಣ್ಣಿಗೆ ತುಂಬಾನೇ ಮುಖ್ಯ ಚೋಟು. ಅಮ್ಮ, ನಾವು ತುಂಬಾನೇ ನೀರನ್ನ ವೇಸ್ಟ್ ಮಾಡ್ತಾ ಇದ್ದೀವಿ ಅಲ್ವಾ ಅಮ್ಮ? ಹೌದು ಚೋಟು. ನನ್ನ ಕಂದ ಚೋಟು. ಹೌದು, ಪ್ರತಿಯೊಂದು ನೀರಿನ ಹನಿಯೂ ನಾವು ಸೇವ್ ಮಾಡೋದು ನಮ್ಮ ಕರ್ತವ್ಯ ಚೋಟು. ಅಜ್ಜಿ ನೋಡಿ, ನಾನು ನೀರನ್ನ ವೇಸ್ಟ್ ಮಾಡ್ತೀನ, ನಾನು ನೀರನ್ನ ಮಣ್ಣಿಗೆ ಹಾಕ್ತಾ ಇದ್ದೀನಿ. ಇಷ್ಟು ಮಾತ್ರ ನಾವು ನೀರನ್ನ ಸೇವ್ ಮಾಡಬೇಕು ಅಲ್ವಾ ಅಜ್ಜಿ? ಈ ಥರ ಕೆಲಸ ಮಾಡಬೇಕು ಅಲ್ವಾ? ಹೌದು ಚೋಟು, ನಂಗೆ ತುಂಬಾನೇ ಖುಷಿ ಆಯಿತು. ಈ ರೀತಿ ನೀನು ಯೋಚನೆ ಮಾಡಿದ್ದು, ನೀನೊಂದು ಒಳ್ಳೆ ಪಾಠ ಕಲ್ತಿದ್ಯಾ ಅಂತ ನಂಗೆ ತುಂಬಾನೇ ಖುಷಿ ಆಯಿತು ಚೋಟು. ಚೋಟು ಕಂದ, ನೀನು ಎಷ್ಟು ಚೇಂಜ್ ಆಗಿದ್ಯಾ, ಎಷ್ಟು ಕಲ್ತಿದ್ಯಾ, ಒಳ್ಳೆ ವಿಷಯನ ಕಲ್ತಿದ್ಯಾ ಚೋಟು ಕಂದ. ನಂಗಂತೂ ತುಂಬಾನೇ ಖುಷಿ ಆಯಿತು ಚೋಟು ನಿನ್ನ ನೋಡಿ. ಮಣ್ಣು ಕೊಡ್ತಿದ್ದೆ ಬಾಳೆ, ನೀರು ಕೊಡ್ತಿದ್ದೆ ಜೀವ, ಇವೆರಡನ್ನು ಕಾಯೋಣ, ಜಗವನ್ನು ಉಳಿಸೋಣ. ಪ್ರಕೃತಿಯ ಸಂಪತ್ತನ್ನು ಗೌರವಿಸಿ, ಪ್ರತಿ ಹನಿ ನೀರನ್ನು ಮತ್ತು ಮಣ್ಣಿನ ಕಣವನ್ನು ರಕ್ಷಿಸಿ. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ.